ಇನ್ನೊಬ್ಬ ಪ್ರಿನ್ಸಿಪಲ್, ಮತ್ತೊಬ್ಬ ಇನ್ಶೂರೆನ್ಸ್ ಮಾಡಿಸೋ ಏಜೆಂಟ್. ತಿಂಗಳು ಅಕೌಂಟ್ಗೆ ಏನ್ ಟೈಮ್ಗೆ ಸ್ಯಾಲರಿ ಬಂದು ಬೀಳ್ತಾ ಇತ್ತು. ಆ ಸ್ಯಾಲರಿಯಲ್ಲಿ ಆರಾಮಾಗಿ ಜೀವನ ಮಾಡಬಹುದಿತ್ತು. ಆದ್ರೆ ಕೋಟಿ ಕುಬೇರರ ಆಸೆ, ದುರಾಸೆ ಬ್ಯಾಂಕ್ ಸಿಬ್ಬಂದಿಯನ್ನ ಕ್ರಿಮಿನಲ್ ಆಗಿ ಮಾಡಿದೆ. ಅದು ಕೂಡ ಸಿನಿಮಾವನ್ನ ಮೀರಿಸುವಂತಹ ಟ್ರೇಲರ್. ಸಸ್ಪೆನ್ಸ್ ಸ್ಕ್ರಿಪ್ಟ್ ರೆಡಿ ಮಾಡಿ ಫೀಲ್ಡ್ಗೆ ಇಳಿದು ಸಕ್ಸಸ್ ಆಗಿದ್ರು. ಅಮಾಯಕನ ಕೊಂದು ಕೋಟಿ ಹಣದ ಮೇಲೆ ಕೂತಿದ್ರು. ಆದ್ರೆ ಅದೊಂದು ಮಿಸ್ಟೇಕ್ ಕಿಲಾಡಿಗಳನ್ನ ಜಾಲ ಛಿದ್ರಗೊಳಿಸಿದೆ. ಎಷ್ಟಕ್ಕೂ ಏನಿದು ಕೋಟಿ ಹಣಕ್ಕಾಗಿ ಎಸಗಿರೋ ಕೊಲೆ? ಆ ಕೊಲೆ ಹಿಂದಿನ ಸತ್ಯ ತೋರಿಸ್ತೀವಿ ನೋಡಿ. 5,25,00,000 ಲೈಫ್ ಇನ್ಶೂರೆನ್ಸ್ ಪ್ಲಾನ್, ಫೇಕ್ ಹೆಂಡತಿ, ಫೇಕ್ ದಾಖಲಾತಿ, ಆಕ್ಸಿಡೆಂಟ್ ಸೀನ್ ಕ್ರಿಯೇಟ್. ಪ್ಲಾನ್ ಸಕ್ಸಸ್, ಕ್ಲೈಮ್ಯಾಕ್ಸ್ ನಲ್ಲಿ ಟ್ವಿಸ್ಟ್ ಕೊಟ್ಟಿದ್ದ ಹೇಗೆ ಖಾಕಿ. ಸಿನಿಮಾ ಕಥೆಯನ್ನೂ ಮೀರಿಸುವಂತಹ ಸ್ಕ್ರಿಪ್ಟ್ ರೆಡಿ ಮಾಡಿ, ಪಾತ್ರಧಾರಿಗಳನ್ನ ಕ್ರಿಯೇಟ್ ಮಾಡಿ, ಒಂದು ಫೇಕ್ ಕುಟುಂಬವನ್ನೇ ಸೃಷ್ಟಿಸಿ 5,25,00,000 ಇನ್ಶೂರೆನ್ಸ್ ಹಣಕ್ಕಾಗಿ ಸಸ್ಪೆನ್ಸ್, ಥ್ರಿಲ್ಲಿಂಗ್ ಹಾಗೂ ಅಷ್ಟೇ ನಿಗೂಢ ಸ್ಟೋರಿ. ಇದನ್ನ ಎಸಗಿರೋದು ಇದೇ ಗ್ಯಾಂಗ್ ನೋಡಿ. ನೋಡೋಕೆ ಹೇಗೆ ವಿಚಿತ್ರವಾಗಿದ್ದಾರೋ ಇವರ ಹಿಸ್ಟ್ರಿಯೂ ಕೂಡ ಅಷ್ಟೇ ವಿಚಿತ್ರವಾಗಿದೆ. ಹೆಸರು ಕೃಷ್ಣಪ್ಪ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಿವಾಸಿ. ಮತ್ತೊಬ್ಬ ಹೊಸಲಿಂಗಾಪುರದ ರವಿ ಗೋಸಂಗಿ, ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಿವಾಸಿಗಳಾದ ಅಜಯ್, ರಿಯಾಜ್, ಯೋಗರಾಜ್ ಸಿಂಗ್ ಹಾಗೂ ಹುಲಿಗೆಮ್ಮ. ಈ 6 ಮಂದಿಯಲ್ಲಿ ಹುಲಿಗೆಮ್ಮ ಬಿಟ್ರೆ ಉಳಿದವರೆಲ್ಲ ವಿದ್ಯಾವಂತರು, ಒಳ್ಳೊಳ್ಳೆ ಕೆಲಸದಲ್ಲಿದ್ದವರೇ. ಒಬ್ಬ ಬ್ಯಾಂಕ್ ಸಿಬ್ಬಂದಿ, ಮತ್ತೊಬ್ಬ ಬ್ಯಾಂಕ್ ಏಜೆಂಟ್, ಇನ್ನೊಬ್ಬ ಪ್ರಿನ್ಸಿಪಾಲ್ ಕೂಡ ಇದ್ದಾನೆ. ಕೈಯಲ್ಲಿ ಕೆಲಸ, ತಲೆಯಲ್ಲಿ ಬುದ್ಧಿ, ದುಡಿದು ತಿನ್ನೋ ತಾಕತ್ತನ್ನ ದೇವರು ನೀಡಿದ್ದಾನೆ. ಆದ್ರೆ ಈ ಕಿರಾತಕರು ದುಡ್ಡಿನ ಹಿಂದೆ ಬಿದ್ದಿದ್ರು, ಅತಿ ಆಸೆಗೆ ಜೋತು ಬಿದ್ದಿದ್ರು. ಹೀಗಾಗಿಯೇ ಎಲ್ಲರೂ ಒಂದು ಗ್ಯಾಂಗ್ ಆಗಿ ಒಂದಾಗಿರೋ ಕಿರಾತಕರು ಈಸಿಯಾಗಿ ದುಡ್ಡು ಮಾಡೋಕೆ ಸ್ಕೆಚ್ ಹಾಕ್ತಾರೆ. ಸುಲಭವಾಗಿ ಇನ್ಶೂರೆನ್ಸ್ ಹಣ ಹೊಡಿಬಹುದು ಅಂತ ಬ್ಯಾಂಕ್ ಸಿಬ್ಬಂದಿ ಪ್ಲಾನ್ ಕೊಡ್ತಾನೆ. 5,25,00,000 ರೂಪಾಯಿಯ ಲೈಫ್ ಇನ್ಶೂರೆನ್ಸ್ ಸ್ಕೀಮ್ ಬಗ್ಗೆ ಎಲ್ಲರಿಗೂ ವಿವರಿಸ್ತಾನೆ. ಆ ಪ್ಲಾನ್ ಕೇಳಿದ್ಮೇಲೆ ಎಲ್ಲರೂ ಓಕೆ ಅಂತ ತಲೆ ಅಲುಗಾಡಿಸ್ತಾರೆ. ಆದ್ರೆ 5,25,00,000 ಇನ್ಶೂರೆನ್ಸ್ ಹಣ ಪಡೆದುಕೊಳ್ಳೋದು ಹೇಗೆ? ತಮ್ಮ ಕುಟುಂಬಸ್ಥರ ಹೆಸರಲ್ಲಿ ಇನ್ಶೂರೆನ್ಸ್ ಮಾಡಿಸಿ ಅವರನ್ನ ಪ್ರಪಾತಕ್ಕೆ ತಳ್ಳಿ ಸಾಯಿಸಿ ಹಣ ಪಡೆಯೋಕೆ ಆಗಲ್ಲ. ಬದಲಿಗೆ ಏನಾದ್ರೂ ಮಾಡಬೇಕು ಅಂತ ಈ ಗ್ಯಾಂಗ್ ಒಂದ್ ಕಡೆ ಕೂತು ಯೋಚನೆ ಮಾಡುತ್ತೆ. ಆಗ ಒಬ್ಬ ಒಂದು ಫೇಕ್ ಫ್ಯಾಮಿಲಿಯನ್ನೇ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾನೆ. ಅದರಂತೆ ತುಂಬಾ ದಿನಗಳಿಂದ ಹೊಂಚಾಕೊಂಡು ತಿರುಗಾಡ್ತಾರೆ. ಆಗ ಈ ಅತಿ ಬುದ್ಧಿವಂತ ಗ್ಯಾಂಗಿಗೆ ಕಣ್ಣಿಗೆ ಕಾಣಿಸಿದ್ದು ಈತನೇ. ನೋಡೋಕೆ ಡೀಸೆಂಟ್ ಆಗಿ ಕಾಣಿಸ್ತಿರೋ ಈತನ ಹೆಸರು ಗಂಗಾಧರ್. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಕೌಲ್ಪೇಟೆ ನಿವಾಸಿ. ಮದುವೆ ಆಗಿದೆ. ಈತನನ್ನೇ ನಂಬಿಕೊಂಡಿದ್ದ ಅಮಾಯಕ ಹೆಂಡತಿ ಈಗಲೂ ಜೀವಂತವಾಗಿದ್ದಾಳೆ. ಇಂತಹ ವ್ಯಕ್ತಿಯನ್ನ ಈ ಗ್ಯಾಂಗ್ ಟಾರ್ಗೆಟ್ ಮಾಡುತ್ತೆ. ಯಾಕಂದ್ರೆ ಗಂಗಾಧರ್ ತನಗೇ ಯಾರೂ ಇಲ್ಲ, ನಾನೊಬ್ಬ ಅನಾಥ ಎಂಬಂತೆ ಓಡಾಡಿಕೊಂಡಿದ್ದ. ಹೀಗಾಗಿಯೇ ಗಂಗಾಧರ್ನನ್ನ ಈ ಸ್ಟೋರಿಯಲ್ಲಿ ಮೊದಲ ಪಾತ್ರಧಾರಿಯನ್ನಾಗಿ ಮಾಡ್ತಾರೆ. ಇಲ್ಲಿಗೆ ಗಂಗಾಧರ್ನ ಕಥೆ ಕೇಳುತ್ತಿದ್ದಂತೆ ನಿಮಗೊಂದು ಅರ್ಥ ಆಗಿರಬೇಕು. ಈ ಖತರ್ನಾಕ್ ಗ್ಯಾಂಗ್ ಗಂಗಾಧರ್ನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿತ್ತು, ಗಂಗಾಧರ್ನನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನೋದು. ಇದು ಬೇಸಿಕಲಿ ಇವ್ರದ್ದು ತನಿಖೆಯಲ್ಲಿ ಕಂಡು ಬಂದಿರುವ ಅಂಶ ಏನಂತಂದ್ರೆ,
ಇವ್ರದ್ದು ಒಂದು ಮೋಡಸ್ ಇದೆ. ಇವರು ಯಾರು ನಿರ್ಗತಿಕರ ಅಂದ್ರೆ ಅನಾಥರ ತರ ಓಡಾಡ್ತಾ ಇರೋರು, ಮತ್ತೆ ಆರೋಗ್ಯ ತುಂಬಾ ಕ್ಷೀಣ ಅವಸ್ಥೆಯಲ್ಲಿರೋರು ಕಂಡು ಬರ್ತಾರೆ. ಅಂಥವ್ರನ್ನ ಹುಡುಕಿ ಎಸ್ 5,25,00,000 ರೂಪಾಯಿಯ ಇನ್ಶೂರೆನ್ಸ್ ಹಣ ಎಗರಿಸೋಕೆ ಈ ಗ್ಯಾಂಗ್ ನಿರ್ಗತಿಕರು ಭಿಕ್ಷುಕರನ್ನೇ ಟಾರ್ಗೆಟ್ ಮಾಡುತ್ತೆ. ಯಾಕಂದ್ರೆ ಹೇಳೋರು ಕೇಳೋರು ಯಾರೂ ಇರಲ್ಲ. ಈಸಿಯಾಗಿ ಕಥೆ ಮುಗಿಸಿ ಆಕ್ಸಿಡೆಂಟ್ ಸೀನ್ ಕ್ರಿಯೇಟ್ ಮಾಡಿ ದುಡ್ಡು ಮಾಡಬಹುದು ಅಂತ ಗಂಗಾಧರ್ನನ್ನ ಹುಡುಕಿರ್ತಾರೆ. ಈ ಗಂಗಾಧರ್ ಬೇರೆ ಅನಾರೋಗ್ಯದಿಂದ ಬಳಲುತ್ತಿದ್ದ. ಹೀಗಾಗಿ ಗಂಗಾಧರ್ಗೂ ಕೂಡ ಕಿರಾತಕರು ದುಡ್ಡಿನ ಆಸೆ ತೋರಿಸಿ ತಾವೇ ನಕಲಿ ದಾಖಲಾತಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಬ್ಯಾಂಕಿನಲ್ಲೇ ಈ ರಣರಾಕ್ಷಸರೇ ಅಕೌಂಟ್ ಓಪನ್ ಮಾಡಿಸಿದ್ದಾರೆ. ಗಂಗಾಧರ್ ಹೆಸರಲ್ಲಿ 5,25,00,000 ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಆರೋಪಿತರಲ್ಲಿ ಒಬ್ಬ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾನೆ. ಸೊ ಅವನು ಇಂಥವ್ರನ್ನ ಗುರುತಿಸಿ ಅವ್ರಿಗೆ ಬ್ಯಾಂಕ್ ಅಲ್ಲಿ SB ಅಕೌಂಟ್ ಓಪನ್ ಮಾಡಿಸ್ತಾರೆ. SB ಅಕೌಂಟ್ ಓಪನ್ ಮಾಡಿಸಿ ಅದಕ್ಕೆ ಏನ್ ಇನಿಷಿಯಲ್ ಡೆಪಾಸಿಟ್ ಅದು ಇದು ಏನಿರುತ್ತೆ ಅದು ಇವರೇ ತುಂಬ್ತಾರೆ, ಆರೋಪಿತರೆ. ಅವ್ರು ತುಂಬಿ SB ಅಕೌಂಟ್ ಓಪನ್ ಮಾಡಿಸಿ ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಾರೆ. ಇನ್ನಿಲ್ಲದ ಕಥೆ ಹೇಳಿ ಗಂಗಾಧರ್ನನ್ನ ಪುಸಲಾಯಿಸ್ತಾರೆ. ಇದರಿಂದ ನಿಮ್ಗೆ ಏನೂ ತೊಂದರೆ ಆಗಲ್ಲ, ನಿಮಗೂ ದುಡ್ಡು ಬಂದಂತಾಗುತ್ತೆ, ಕುಟುಂಬಕ್ಕೂ ಸಹಾಯವಾಗುತ್ತೆ ಅಂತ ಯಾಮಾರಿಸಿದ್ದಾರೆ. ಆದ್ರೆ ಈ ಗ್ಯಾಂಗ್ ಅದಾಗಲೇ ಈ ಗಂಗಾಧರನ ಕಥೆ ಮುಗಿಸುವ ಸಂಚು ರೂಪಿಸಿಯೇ ಬಿಟ್ಟಿತ್ತು. ಇದ್ಯಾವುದನ್ನು ಆಲೋಚಿಸದ ಈ ಗಂಗಾಧರ್ ಈ ಕಿರಾತಕರು ಹೇಳಿದ್ದಕ್ಕೆಲ್ಲ ಓಕೆ ಎಂದಿದ್ದಾನೆ. ಕೊನೆಗೆ ಗಂಗಾಧರ್ಗೆ ಫೇಕ್ ಹೆಂಡತಿಯನ್ನ ಕರೆದುಕೊಂಡು ಬರ್ತಾರೆ. ಗಂಗಾಧರ್ನ ಹೆಂಡತಿಯಾಗಿ ನಟನೆ ಮಾಡೋಕೆ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಹುಲಿಗೆಮ್ಮಳನ್ನ ತಂದು ನಿಲ್ಲಿಸ್ತಾರೆ. ಇಷ್ಟೇ ಅಲ್ಲ, ಹುಲಿಗೆಮ್ಮಳನ್ನೇ ನಾಮಿನಿಯನ್ನಾಗಿ ಮಾಡಿರ್ತಾರೆ. ವಿಪರ್ಯಾಸ ಅಂದ್ರೆ ಹುಲಿಗೆಮ್ಮಗೆ ನಾಮಿನಿ ಅಂದ್ರೆ ಏನು, ಲೈಫ್ ಇನ್ಶೂರೆನ್ಸ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಬದಲಿಗೆ ದುಡ್ಡು ಸಿಗುತ್ತೆ ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತಿತ್ತು. ಏನಾದ್ರು ಮರಣಗೊಂಡ್ರೆ ಅವ್ರಿಗೇನು ಲೈಫ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ, 30 lakhs 40 lakhs ಏನು ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಅದನ್ನ ಇವ್ರು ಆರೋಪಿತರು ಅವ್ರದ್ದೇನೇನು ಡಾಕ್ಯುಮೆಂಟ್ಸ್ ಇದೆ, ಕರೆಸ್ಪಾಂಡೆನ್ಸ್ ಇದೆ ಎಲ್ಲ ಇವ್ರಿಗೆ ಆರೋಪಿತರಿಗೆ ಬರೋ ರೀತಿ ಅವ್ರದ್ದು ಅಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ, ಸೊ ಇವರು ಅದನ್ನ ಕಂಪ್ಲೀಟ್ ಕಂಟ್ರೋಲ್ ಇಟ್ಕೊಂಡು ಏನು ವ್ಯಕ್ತಿ ಅಕಸ್ಮಾತ್ 1 ವರ್ಷ ಅವಧಿಲಿ ಅಥವಾ 6 months ಅಲ್ಲಿ ಏನಾದ್ರು ಮರಣ ಹೊಂದಿದ್ರೆ ಅವ್ರದ್ದು ಇನ್ಶೂರೆನ್ಸ್ ಅಮೌಂಟ್ ಏನಿದೆ ಅದನ್ನ ಆರೋಪಿತರೆಲ್ಲರೂ ಹಂಚ್ಕೊಂಡು ಆ ನಾಮಿನಿ ಯಾರು ಇರ್ತಾರೆ ಅವ್ರಿಗೂ ಸಹ ಅಲ್ಪ ಪ್ರಮಾಣದ ಹಣ ಕೊಟ್ಟು ಮಿಕ್ಕಿದ್ದು ಮೇಜರ್ ಅಮೌಂಟ್ ಏನಿರುತ್ತೆ ಅದನ್ನೆಲ್ಲ ಇವರೇ ಇಟ್ಕೊಳ್ಳೋಂಥ ಒಂದು ಕಾನ್ಸ್ಪಿರಸಿ ಇದೆ ಇದು. ಕೊನೆಗೆ ಬ್ಯಾಂಕ್ ಸಿಬ್ಬಂದಿಯನ್ನೇ ಯಾಮಾರಿಸಿ ಇನ್ಶೂರೆನ್ಸ್ ಮಾಡಿಸಿದ್ದ ಈ ಗ್ಯಾಂಗ್ ಒಂದಷ್ಟು ದಿನ ಸುಮ್ಮನಿರುತ್ತೆ. ಸುಮಾರು 6 ತಿಂಗಳ ತನಕ ಕಾಯ್ತಾರೆ. ಆ 6 ತಿಂಗಳು ಗಂಗಾಧರ್ ಎಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾನೆ, ಮನೆಯಲ್ಲೆಷ್ಟೊತ್ತಿರ್ತಾನೆ, ಬೇರೆ ಯಾರಿಗಾದ್ರೂ ವಿಷಯ ತಿಳಿಸಿದ್ದಾನ ಇಲ್ವಾ, ಮಾಹಿತಿ ಬೇರೆಯವರಿಗೆ ಹೇಳಿಬಿಟ್ರೆ ಏನು ಮಾಡೋದು ಅಂತ ವಾಚ್ ಮಾಡ್ತಾ ಇರುತ್ತೆ. ಕೊನೆಗೆ 6 ತಿಂಗಳಾದ್ಮೇಲೆ ಗಂಗಾಧರ್ಗೆ ಮುಹೂರ್ತ ಫಿಕ್ಸ್ ಮಾಡ್ತಾರೆ. ಸೆಕೆಂಡ್ ಹ್ಯಾಂಡ್ ಸ್ಕೂಟರ್ ಖರೀದಿಸಿದ್ರು. ರಾಡ್ನಲ್ಲಿ ತಲೆಗೆ ಹೊಡೆದು ಕೊಂದು ಆಕ್ಸಿಡೆಂಟ್ ಕಥೆ ಕಟ್ಟಿದ್ರು. ಲೈಫ್ ಇನ್ಶೂರೆನ್ಸ್ ಹಣ ಪಡಿಬೇಕು ಅಂದ್ರೆ ಅಪಘಾತದಿಂದ ಸತ್ತರೆ ಮಾತ್ರ ಸಿಗೋದು. ಅಪಘಾತ ಅಂತ ಪ್ರೂವ್ ಆದ್ರೆ ಇನ್ಶೂರೆನ್ಸ್ ಹಣ ಬೇಗ ಸಿಗುತ್ತೆ ಅನ್ನೋದು ಖತರ್ನಾಕ್ಗಳಿಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಗಂಗಾಧರ್ನನ್ನ ಕೊಲೆ ಮಾಡಿ ಅಪಘಾತ ಅಂತ ಬಿಂಬಿಸೋಕೆ ಮುಂದಾಗ್ತಾರೆ. ಅಪಘಾತದ ಸೀನ್ ಕ್ರಿಯೇಟ್ ಮಾಡೋಕಂತ್ಲೆ
ಒಂದು ಸೆಕೆಂಡ್ ಹ್ಯಾಂಡ್ ಎಕ್ಸೆಲ್ ಸ್ಕೂಟರ್ ಅನ್ನ ಖರೀದಿಸ್ತಾರೆ. ನಂತರ ಕಳೆದ ಸೆಪ್ಟೆಂಬರ್ 28ನೇ ತಾರೀಕು ಗಂಗಾಧರನನ್ನ ಕರ್ಕೊಂಡು ಹೋದವರು ಇನ್ಶೂರೆನ್ಸ್ ಹಣಕ್ಕಾಗಿ ಕೊಂದು ಹಾಕ್ತಾರೆ. ತಲೆಗೆ ರಾಡ್ನಲ್ಲಿ ಹೊಡೆದು ನಂತರ ಸಂಜೆ 6 ಗಂಟೆ ಸುಮಾರಿಗೆ ಸಂಡೂರು ರಸ್ತೆಯ HLC ಕೆನಾಲ್ ಬಳಿ ಆಕ್ಸಿಡೆಂಟ್ ಕಥೆ ಕಟ್ಟಬೇಕು ಅಂತ ಬೈಕ್ ಒಂದನ್ನ ರಸ್ತೆ ಪಕ್ಕ ಕೆಡವಿ ಮೃತದೇಹದ ಮೇಲೆ ಕಾರು ಹತ್ತಿಸಿ ಎಸ್ಕೇಪ್ ಆಗ್ತಾರೆ. ದಿನಾಂಕ 28/9/2025 ಬೆಳಗಿನ ಜಾವ ಸುಮಾರು 5:30-6 ಗಂಟೆಗೆ ನಮಗೆ ERSSಗೆ ಒಂದು ಕಾಲ್ ಬರುತ್ತೆ. HLC ಕೆನಾಲ್ ರೋಡಲ್ಲಿ, ಸಂಡೂರು ರೋಡಲ್ಲಿ ಒಂದು ಹಿಟ್ ಅಂಡ್ ರನ್ ಆಗಿ ಒಂದು ಬಾಡಿ ಬಿದ್ದಿದೆ ಅಂತ ಒಂದು ಮಾಹಿತಿ ಮೇರೆಗೆ ನಾವು ನಮ್ಮ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ಭೇಟಿ ನೀಡಿದಾಗ ವೆಹಿಕಲ್ನ ಮತ್ತು ಬಾಡಿನ ಎಲ್ಲ ಪರಿಶೀಲಿಸಿ ಬಾಡಿನ ಶಿಫ್ಟ್ ಮಾಡಿರ್ತೀವಿ. ಅಪಘಾತ ಎಂದಾಕ್ಷಣ ಹೊಸಪೇಟೆ ಠಾಣೆ ಪೊಲೀಸರು ಸ್ಥಳಕ್ಕೆ ಎಂಟ್ರಿ ಕೊಡ್ತಾರೆ. ಮೇಲ್ನೋಟಕ್ಕೆ ಇದು ಅಪಘಾತವಲ್ಲ, ಬೇರೆ ಏನೋ ಕಥೆ ಇದೆ ಅಂತ ಊಹಿಸ್ತಾರೆ. ಹೀಗಾಗಿ ಇಲ್ಲಿ ಸತ್ತಿರೋ ವ್ಯಕ್ತಿ ಯಾರು, ಯಾವ ಊರಿನವನು, ಏನಿವನ ಕಥೆ ಅನ್ನೋದನ್ನ ಕೆದಕೋಕೆ ಮುಂದಾಗ್ತಾರೆ. ಆಗ ಈ ಇನ್ಶೂರೆನ್ಸ್ ಮರ್ಡರ್ ಸ್ಟೋರಿಯ ಇಂಚಿಂಚು ಸತ್ಯ ಹೊರಬರುತ್ತೆ. ಖತರ್ನಾಕ್ ಗ್ಯಾಂಗಿನ ಜಾಲದ ಬಗ್ಗೆ ಗೊತ್ತಾಗುತ್ತೆ. ಪೊಲೀಸರಿಗೆ ಸುಳಿವು ನೀಡಿದ್ದು ಮೃತನ ಹೆಂಡತಿ. ಬುದ್ಧಿವಂತ ತಂಡವೇ ಮಾಡಿತ್ತು ಸಣ್ಣ ಮಿಸ್ಟೇಕ್. ಗಂಗಾಧರನ ಹಿನ್ನೆಲೆ ಕೇಳಿಕೊಂಡು ಹೋದಾಗ ಪತ್ನಿ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ಲು. ಸತ್ತಿರೋ ವ್ಯಕ್ತಿ ನನ್ನ ಗಂಡನೇ, ಆದರೆ ಇದು ನನ್ನ ಗಂಡನ ಸ್ಕೂಟರ್ ಅಲ್ಲ. ನನ್ನ ಗಂಡನ ಕೈಯಲ್ಲಿ ಸ್ಕೂಟರ್ ಓಡಿಸೋಕೆ ಆಗಲ್ಲ. ನನ್ನ ಗಂಡನಿಗೆ ಈಗಾಗಲೇ ಸ್ಟ್ರೋಕ್ ಆಗಿತ್ತು. ಒಂದು ಕೈ ಸ್ವಾಧೀನ ಕಳೆದುಕೊಂಡಿದ್ದ. ಅದೇಗೆ ಸ್ಕೂಟರ್ ಓಡಿಸೋಕಾಗುತ್ತೆ? ಇದು ಅಪಘಾತವಲ್ಲ, ಇಲ್ಲಿ ಏನೋ ನಡಿಬಾರದು ನಡೆದಿದೆ ಅಂತ ಹೇಳಿದ್ಲು. ಇಲ್ಲಿ ಪೊಲೀಸರಿಗೆ ಅಸಲಿ ಕೆಲಸ ಶುರುವಾಗಿತ್ತು. ಇವರು ಐಡೆಂಟಿಟಿ ಗೊತ್ತಾಗ್ಲಾಗಿ ಇವರ ಹೆಂಡತಿಯಾದ ಶಾರದಮ್ಮ ಅವರು ಬಾಡಿನ ಮತ್ತೆ ಅಲ್ಲಿ ಸ್ಪಾಟ್ನೆಲ್ಲ ವಿಸಿಟ್ ಮಾಡಿದ್ಮೇಲೆ ಅವರು ಕೊಟ್ಟಂತ ದೂರು ಹೊಸಪೇಟೆ ನಗರ ಠಾಣೆಯಲ್ಲಿ ಇವ್ರಿಗೆ ಮದುವೆ ಆಗಿ ಈಗಾಗಲೇ 6 ವರ್ಷ ಆಗಿರುತ್ತೆ. ಕಳೆದ ಒಂದು 3 ವರ್ಷದಿಂದ ಅವರ ಹಸ್ಬೆಂಡ್ಗೆ ಸ್ಟ್ರೋಕ್ ಆಗಿ ಲೆಫ್ಟ್ ಸೈಡ್ ಸ್ವಾಧೀನ ಅಷ್ಟಿರಲ್ಲ. ಇದರಿಂದ ಅವ್ರು ಮತ್ತೆ ಗಂಗಾಧರ್ ಯಾರು ಬಿಡ್ತಾ ಇದ್ದಾರೆ ಅವ್ರ ಹತ್ರ 2 ವೀಲರ್ ಸಹ ಇರಲ್ಲ. ಮತ್ತೆ ಅವ್ರಿಗೆ 2 ವೀಲರ್ ಸ್ವಾಧೀನ ಇಲ್ಲದೆ ಇರೋದ್ರಿಂದ ಅವ್ರಿಗೆ 2 ವೀಲರ್ ಓಡ್ಸಕ್ಕೂ ಸಹ ಆಗ್ತಾ ಇರಲ್ಲ. ಎಲ್ಲವನ್ನ ನೀಟಾಗಿ ಪ್ಲಾನ್ ಮಾಡಿದ್ದ ಹಂತಕರು ಗಂಗಾಧರ್ನ ಬಗ್ಗೆ ಅಷ್ಟಾಗಿ ಯೋಚನೆ ಮಾಡಿರಲಿಲ್ಲ. ಸ್ಟ್ರೋಕ್ ಆಗಿರೋದೇ ಈ ಕೇಸಿಗೆ ದೊಡ್ಡ ಎವಿಡೆನ್ಸ್ ಆಗಿ ಸಿಗುತ್ತೆ. ಅಪಘಾತ ಕೇಸ್ ಉಲ್ಟಾ ಆಗುತ್ತೆ ಅಂತ ಆಲೋಚಿಸಿರಲಿಲ್ಲ. ಬದಲಿಗೆ ನಿರ್ಗತಿಕನಿಗೆ ಹಣದ ಆಸೆ ತೋರಿಸಿ ಕೆಲವರು ಡಾಕ್ಯುಮೆಂಟ್ಸ್ ಪಡೆದುಕೊಂಡು ಬಳಿಕ ಅವರನ್ನ ಕೊಂದು ಅಪಘಾತ ಸೀನ್ ಕ್ರಿಯೇಟ್ ಮಾಡೋದ್ರ ಮೇಲೆ ಹೆಚ್ಚಿನ ಒತ್ತು ಕೊಟ್ಟಿದ್ರೋ ವಿನಃ ತಾವು ಮಾಡ್ತಿರೋ ಸಣ್ಣ ಮಿಸ್ಟೇಕ್ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಒಂದು ವೇಳೆ ಗಂಗಾಧರ್ ಬದಲಿಗೆ ಬೇರೆ ವ್ಯಕ್ತಿ ಇದ್ದಿದ್ರೆ ಇದು ಅಪಘಾತ ಅಂತ ಕೇಸ್ ಆಗ್ತಿತ್ತು. ಬಟ್ ಇವರ ಬ್ಯಾಡ್ ಲಕ್, ಇವರೇ ಮಾಡಿದ ಮಿಸ್ಟೇಕ್ ಜೈಲಿಗೆ ಕಳುಹಿಸಿದೆ. ಮರ್ಡರ್ ಆ್ಯಂಡ್ ಎವಿಡೆನ್ಸ್ ಡಿಸ್ಟ್ರಕ್ಷನ್ ಇದ್ರ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೋತೀವಿ. ಮತ್ತು ಈ ಪ್ರಕರಣದ ತನಿಖೆಗಾಗಿ 3 ಪ್ರತ್ಯೇಕ ತಂಡಗಳನ್ನ ರಚಿಸಿ ಇದನ್ನು ನಾವು ನಮ್ಮ ತನಿಖೆ ಆಧಾರದ ಮೇಲೆ ಇದನ್ನು ಬೆಟರ್ ತನಿಖೆ ಮಾಡೋಕ್ಕೋಸ್ಕರ ನಾವು ಈ ಪ್ರಕರಣದ ತನಿಖೆನ DSP ಹೊಸಪೇಟೆರವರಿಗೆ ವರ್ಗಾವಣೆ ಮಾಡ್ತೀವಿ. DSP ಹೊಸಪೇಟೆರವರು ಅವರ ತಂಡದೊಂದಿಗೆ ಇದನ್ನು ತನಿಖೆ ಮಾಡಿದಾಗ ಸುಮಾರು 6 ಜನ ಆರೋಪಿತರನ್ನ ವಶಕ್ಕೆ ಪಡೆಯಲಾಗಿದೆ. ಈ 6 ಮಂದಿ ಸಿಕ್ಕಿದ್ದು ಕೂಡ ರೋಚಕ. ಸ್ವಲ್ಪ ದಿನ ಬಿಟ್ಟಿದ್ದಿದ್ರೆ ಇನ್ಶೂರೆನ್ಸ್ ಹಣ ಕ್ಲೈಮ್ ಮಾಡಿಕೊಂಡು ನಾನವನಲ್ಲ ಅಂತ ಊರು ಬಿಟ್ಟು ಬಿಡ್ತಿದ್ರು. ಈ ಫೇಕ್ ಹೆಂಡತಿಯೂ ಕೂಡ ಕೈಗೆ ದುಡ್ಡು ಬಂತು ಅಂತ ಕಾಣದಂತೆ ಮಾಯವಾಗಿಬಿಡ್ತಿದ್ಲು. ಕೊನೆಗೆ ಫುಲ್ ಅಲರ್ಟ್ ಆದ ಹೊಸಪೇಟೆ ಪೊಲೀಸರು ಸುಮಾರು CC ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡುತ್ತಾರೆ. ಆರೋಪಿಗಳ ಬಗ್ಗೆ ಏನಾದರೂ ಕ್ಲೂ ಸಿಗುತ್ತಾ ಅಂತ ತನಿಖೆ ಮಾಡುತ್ತಾರೆ. ಕೊನೆಗೆ
ಅಪಘಾತಕ್ಕೆ ಬಳಸಿದ್ದ ಸ್ಕೂಟರ್ನ ಅಡ್ರೆಸ್ ಹುಡುಕೊಂಡು ಹೋಗ್ತಾರೆ. ಆಗ ಆ ಸ್ಕೂಟರ್ ಮಾಲೀಕ, ನಾನು ಸ್ಕೂಟರ್ ಸೇಲ್ ಮಾಡಿದ್ದೀನಿ ಸರ್, ನನಗೇನೂ ಗೊತ್ತಿಲ್ಲ ಎಂದಿದ್ದ. ಹೀಗಾಗಿ ಪೊಲೀಸರು ಯಾರಿಗೆ ಸ್ಕೂಟರ್ ಸೇಲ್ ಮಾಡಿದ್ದು ತೋರಿಸಿ ಎಂದಾಗ ಈ 6 ಮಂದಿ ಕಿರಾತಕರು ಲಾಕ್ ಆಗಿದ್ದಾರೆ. ಈ 6 ಮಂದಿಯಲ್ಲಿ ಕೃಷ್ಣಪ್ಪ ಗಂಗಾವತಿ ಸರ್ಕಾರಿ ಕಾಲೇಜಿನ ಉಪಪ್ರಾಚಾರ್ಯ ಅನ್ನೋದು ಗೊತ್ತಾಗಿದೆ. ಇಷ್ಟೇ ಅಲ್ಲ, ಯೋಗರಾಜ್ ಸಿಂಗ್ ಖಾಸಗಿ ಬ್ಯಾಂಕ್ನ ನೌಕರ. ಇವನೇ ಇನ್ಶೂರೆನ್ಸ್ ಹೊಡೆಯೋ ಪ್ಲಾನ್ ರೆಡಿ ಮಾಡಿರೋದು ಅನ್ನೋದು ಗೊತ್ತಾಗುತ್ತೆ.